ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಪ್ರಗತಿಪರ ರೈತರ ತೋಟದಲ್ಲಿ ಇದ್ದೇನೆ. ಸ್ನೇಹಿತರೆ, ಕೇವಲ ಸಾವಯವ ಗೊಬ್ಬರ ಬಳಸಿದರೆ ಇಳುವರಿ ಬರುವುದಿಲ್ಲ ಅಂತ ಹೇಳುವವರು ಈ ವಿಡಿಯೋವೊಂದನ್ನು ನೋಡಿ. ಇಂದು ನಾವು ಮೆಣಸಿನ ತೋಟದಲ್ಲಿ ಮಾಡಿರುವ ಒಂದು ತಾಂತ್ರಿಕ ಕ್ರಾಂತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಇದು ಕೇವಲ ಕೃಷಿ ಅಲ್ಲ, ಇದು ನಿಖರವಾದ ವಿಜ್ಞಾನ. ನಾವು ಕೇವಲ ಗೊಬ್ಬರ ಹಾಕುತ್ತಿಲ್ಲ, NPK, ಸಾರಜನಕ ರಂಜಕ, ಪೊಟ್ಯಾಷಿಯಂ ಅಂಶಗಳನ್ನು ಸಾವಯವ ದ್ರಾವಣಗಳ ಮೂಲಕ, ಜೀವಾಮೃತ, ಪಂಚಗವ್ಯದ ಸರಿಯಾದ ಅನುಪಾತದಲ್ಲಿ ನೇರವಾಗಿ ಬೇರಿಗೆ ತಲುಪಿಸುತ್ತಿದ್ದೇವೆ. ಇದು ಗಿಡಗಳ ಬೆಳವಣಿಗೆಯ ವೇಗವನ್ನು 40% ಹೆಚ್ಚಿಸಿದೆ. ಮಣ್ಣಿನ pH ಅನ್ನು 6 ರಿಂದ 7 ನಡುವೆ ನಿರ್ವಹಿಸುವುದರಿಂದ ಈ ಪೋಷಕಾಂಶಗಳ ಹೀರುವಿಕೆ ಗರಿಷ್ಠ ಮಟ್ಟದಲ್ಲಿ. ಇದರಿಂದ ಹೂವು ಉದುರುವುದು ಸಂಪೂರ್ಣವಾಗಿ ನಿಯಂತ್ರಣವಾಗಿದೆ. ಇದರ ಫಲಿತಾಂಶವನ್ನು ನೋಡಿ. ಹಿಂದೆ ರಾಸಾಯನಿಕ ಬಳಸಿ ಪಡೆಯುತ್ತಿದ್ದ ಇಳುವರಿಗಿಂತ ಈ 2 ಪಟ್ಟು ಹೆಚ್ಚು ಇಳುವರಿ ಸಿಗುತ್ತದೆ. ಖರ್ಚು ನೋಡಿದರೆ ರಾಸಾಯನಿಕಗಳಿಗೆ ಹೋಲಿಸಿದರೆ 50% ಕಡಿಮೆ, ಅಂದರೆ ಲಾಭದ ಪ್ರಮಾಣ ದುಪ್ಪಟ್ಟಾಗಿದೆ. ರೈತರೇ, ಸುಮ್ಮನೆ ಕೃಷಿ ಮಾಡಬೇಡಿ, ತಾಂತ್ರಿಕವಾಗಿ ಕೃಷಿ ಮಾಡಿ. ನಿಮಗೆ ತಾಂತ್ರಿಕ ಫಾರ್ಮುಲಾದ ಸಂಪೂರ್ಣ ವಿವರ ಬೇಕಿದ್ದರೆ ಈ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. 1000 ಕಮೆಂಟ್ ಆದ ತಕ್ಷಣ ಪೂರ್ತಿ ಫಾರ್ಮುಲಾವನ್ನು ನಾನು ಡಿಜಿಟಲ್ ಆಗಿ ವಿವರಿಸುತ್ತೇನೆ. ರೈತ ಬಾಂಧವರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ.